ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ತುಂಬ ದಿನ ಆಯಿತು ವ್ಲಾಗ್ ಮಾಡ್ದಲೆ. ಹಾಗಾದರೆ ನಮ್ಮದು ವ್ಲಾಗ್ ಸ್ಟಾರ್ಟ್ ಮಾಡೋಣ. ತುಂಬಾ ಕೆಲಸ ಇದೆ. ಬೆಳಗ್ಗೆ ಬೇಗ ಎದ್ದು ಬೇಗ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಸುಪುತ್ರ ಎದ್ಬಿಟ್ಟ. ಇನ್ನು ಅವನ್ನ ಇಟ್ಕೊಂಡು ಮಾಡಬೇಕು. ಅವನ್ನ ಇಟ್ಕೊಂಡು ಮಾಡೋಕ್ಕೆ ಸ್ವಲ್ಪ ಕಷ್ಟನೇ. ಬಾ ಆಯ್ಷಾ. ಓ ಹಾಂ, ಇವನೆದ್ದ. ಇನ್ನು ಇವನಿಗೆ ಹೊಟ್ಟೆಗೆ ಏನಾದ್ರು ಕೊಟ್ಟು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಬ್ರೇಕ್ಫಾಸ್ಟ್ ಏನು ರೆಡಿ ಮಾಡಿಲ್ಲ, ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ, ಇನ್ನು ಮಾಡಬೇಕು. ಓಕೆ, ಹಾಗಾದರೆ ಏನೇನು ಮಾಡೋದು ಇವತ್ತು ಬ್ರೇಕ್ಫಾಸ್ಟು? ಅಮ್ಮಕ್ಕೆ ರುಮ್ಮತ್ತ ರಿಷಿ, ಅಮ್ಮಕ್ಕೆ ರುಮ್ಮತ್ತ ಅಮ್ಮಕ್ಕೆ. ಓಕೆ, ಥ್ಯಾಂಕ್ ಯು. ಓಕೆ, ಹಾಗಾದರೆ ಇವತ್ತೇನು ಬ್ರೇಕ್ಫಾಸ್ಟ್ ಮಾಡೋದು ಅಂತ ನೋಡೋಣ ಬನ್ನಿ. ಮುತ್ತು ಕಣೆ ಕೊಂಬೇನಿ ಕಣೆ. ಸ್ವಲ್ಪ ಹಾಗಲಕಾಯಿ ಪಲ್ಯ ಮಾಡಬೇಕು. ಎಲ್ಲ ಕಟ್ ಮಾಡಿಟ್ಟೆ. ಇದಕ್ಕೊಂದು ಆಲೂಗಡ್ಡೆ ಹಾಕ್ತೀನಿ, ಕಹಿ ಇರುತ್ತಲ್ಲ ಹಾಗಾಗಿ. ಮತ್ತು ಇದು ಪುಟ್ಟಂತ ಬ್ರೇಕ್ಫಾಸ್ಟ್ ನಿಮಗೆ ಗೊತ್ತಾ ಏನೋ ಗೊತ್ತಿಲ್ಲ, ಥರ ಪುಟ್ಟಂತ ಮಾಡ್ತಾರೆ ನಮ್ಮಲ್ಲಿ, ಪುಟ್ಟ ಅಂತಾರೆ. ಮತ್ತು ಏನು ಮಾಡ್ತಾರೆ ಹೇಳ್ತಾರೆ, ಈ ಪಾತ್ರೆಯಲ್ಲಿ ಮಾಡೋದು, ಇದರಲ್ಲಿ ಮಾಡೋದು. ಅದಕ್ಕೆ ರೆಡಿ ಮಾಡಿಟ್ಟಿದ್ದೀನಿ. ಕಾಯಿ ತುರಿ ಮಾಡಬೇಕು. ಹಾಗೆ ಸ್ವಲ್ಪ ಈರುಳ್ಳಿ ಟೊಮೆಟೊ ಹಣ್ಣೆಲ್ಲ ಕಟ್ ಮಾಡೋಣ ಅಂತ ಮಾಡೋಷ್ಟರಲ್ಲಿ ನಮ್ಮ ಮಗ ಎದ್ಬಿಟ್ಟ. ಅವನಿಗೊಂಚೂರು ಬೇಗ ಊಟ ಕೊಟ್ಟರೆ, ಏನಾದರೂ ಕೊಟ್ಟರೆ ಅವ್ನು ಸ್ವಲ್ಪ ಆಟಾಡ್ತಾನಲ್ಲ. ಮತ್ತು ನಂಗೆ ಸ್ವಲ್ಪ ಕೆಲಸ ಮಾಡೋಕ್ಕಿದೆ. ಇಲ್ಲಾಂದರೆ ಹೊಟ್ಟೆ ಹಸಿವಾದರೆ ಮತ್ತೆ ಕಿರಿ ಮಾಡ್ತಾ ಇರ್ತಾನೆ. ಅದಕ್ಕೆ ಸ್ವಲ್ಪ ಬೇಗ ಎಲ್ಲ ಅರ್ಧ ಬರ್ಧ ಅಲ್ಲಿ ಅಡುಗೆ ಮಾಡಿಟ್ಟು ಇವಾಗ ಇವನಿಗೆ ತಿನ್ಸೋಣ ಅಂತ ಬಂದೆ. ಅದು ತಿನ್ನಿಸ್ಬೇಕು ಅಂದರೆ ಬೇಕು 1 ಗಂಟೆ, ಸರಿಯಾಗಿ ತಿನ್ನಲ್ಲ. ಹಾಗಾಗಿ ಅದಕ್ಕೆ ಬೇಗ ತಿನ್ನಿಸಿ ಆಮೇಲೆ ಮತ್ತೆ ಕೆಲಸ ಸ್ಟಾರ್ಟ್ ಆಗುತ್ತೆ. ಅಷ್ಟರಲ್ಲಿ ನಾನು ಮೊನ್ನೆನೇ ಹೇಳಿದ್ದೆ ಆಂಟಿಗೆ, ಅಂದರೆ ನಮ್ಮ ಪಕ್ಕದ ಮನೆ ಆಂಟಿ, ಸ್ವಲ್ಪ ದೃಷ್ಟಿ ಮಗು ತೆಗಿಯೋಕ್ಕೆ ಅಂತ. ಅವರು ಇವತ್ತು ಬಂದರೆ ಪಟ್ಟಂತ, ಹಾಗೆ ದೃಷ್ಟಿ ತೆಗ್ಸೋಣ ಅಂತ ಹಂಗೆ ತೆಗಿತಿದ್ದಾರೆ. ಅವ್ರು ಚೆನ್ನಾಗಿ ತೆಗಿತಾರೆ ದೃಷ್ಟಿ. ಮತ್ತು ಇದಕ್ಕೆ ಯಾರೋ ನೆಗೆಟಿವ್ ಕಮೆಂಟ್ ಹಾಕಬೇಡಿ, ಯಾಕಂದರೆ ಒಬ್ಬೊಬ್ಬರ ವಿಶ್ವಾಸ ಒಂದೊಂದು ಥರ ಇರುತ್ತೆ. ದೃಷ್ಟಿ ತೆಗಿಯೋದ್ರಿಂದ ಪಾಪ ಆಕ್ಟಿವ್ ಆಗಿದ್ದರೆ ಇರಲಿ ಅಲ್ವಾ, ಆ ಥರ. ಮತ್ತು ಎಲ್ಲರ ಮನೆಯಲ್ಲೂ ಮಕ್ಕಳಿಗೆ ದೃಷ್ಟಿ ಎಲ್ಲ ತೆಗಿತಾರೆ, ಆದರೆ ಅದು ತೆಗಿಯೋ ವಿಧಾನ ವಿಭಿನ್ನವಾಗಿರುತ್ತೆ ಅಷ್ಟೇ. ಒಬ್ಬೊಬ್ಬರು ಒಂದೊಂದು ಥರ ತೆಗಿತಾರೆ. ನಮ್ಮಮ್ಮ ಎಲ್ಲ ಬರೀ ಈ ಸಾಸಿವೆ, ಪರ್ಕೆದೊಂದು, ಹಾಗೆ ಒಣಗಿದ ಮೆಣಸಿನ್ಕಾಯಿ, ಉಪ್ಪು ಇದು ಹಾಕಿ ತಲೆ ಸುತ್ತಿ ಹೊಲೆಗೆ ಹಾಕಿ ಆ ಥರ ದೃಷ್ಟಿ ತೆಗಿತಾರೆ. ಈ ಆಂಟಿ ಸ್ವಲ್ಪ ಬಾಳೆಹಣ್ಣು, ಮೊಟ್ಟೆ, ಎಲೆ, ಅಡಿಕೆ, ಅರಿಶಿನ, ಕುಂಕುಮ ಈ ಥರದ್ರಲ್ಲೆಲ್ಲ ದೃಷ್ಟಿ ತೆಗಿತಾರೆ. ಸ್ವಲ್ಪ ಸುಮ್ಮನೆ ಇರೋ, ವಾಯ್ಸು ಕೊಡೋಕ್ಕೆ ಬಿಡ್ತಾ ಇಲ್ಲ. ಇವಂದೇ ಜಾಸ್ತಿ ಇದೆ ವಾಯ್ಸು, ತಡಿಯೋ. ಇವನ ಹತ್ರ ಕೂರಿಸಿ ವಾಯ್ಸ್ ಓವರ್ ಕೊಟ್ಟರೆ ಇದೇ ಥರ ಆಗೋದು.
ಆ ಥರ ಹಾಗೆ ದೃಷ್ಟಿ ತೆಗಿತಾ ಇದ್ದಾರೆ. ಚೆನ್ನಾಗಿ ತೆಗಿತಾರೆ. ಆ ಥರ ಡ್ರೆಸ್ ಚೇಂಜ್ ಆಗಿರೋದು ನೋಡಬೇಡಿ. ಇವನಿಗೆ ದಿನಕ್ಕೆ ಒಂದು 10 ಡ್ರೆಸ್ ಬೇಕು. ಇವಾಗ ತಿನ್ನಿಸಿದ್ನಲ್ಲ ಫುಲ್ಲು ಡ್ರೆಸ್ಸಿಗೆಲ್ಲ ಮಾಡ್ಕೊಂಡು ಹಂಗಾಗಿ ಡ್ರೆಸ್ ಚೇಂಜ್ ಮಾಡಿಕೊಟ್ಟಿದ್ದೀನಿ ಅಷ್ಟೇ. ಆ ಥರ ದೃಷ್ಟಿ ಅಮ್ಮಂದಿರು ತೆಗೆದ್ರೆ ಪಲ್ಸಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅವ್ರ ದೃಷ್ಟಿ ತೆಗೆದಾದ್ಮೇಲೆ ನೀನು ಆ ಕಡೆ ಒಳಗೆ ಹೋಗು, ಈ ಕಡೆ ಬರಬೇಡ ಅಂತ ಹೇಳಿದರು. ಹಂಗೆ ಒಳಗೆ ಹೋಗಿ ಆ ಥರ ವೀಡಿಯೋ ಮಾಡ್ತಾಯಿದ್ದಾನೆ. ನನ್ನ ಪಾಪು ಸುಮ್ಮನೆ ಅಲ್ಲಿ ಒಬ್ಬನೇ ಕೂತಿದ್ದಾನೆ. ಆ ಥರ ಅದನ್ನು ಮನೆ ಅಂದರೆ ಅದು ಬೇರೆಯವರಾದರೆ ರೋಡಿಗೆ ಎಸಿತಾರೆ. ಬಟ್ ಈ ಆಂಟಿ ರೋಡಿಗೆ ಎಸೆಯಲ್ಲ. ಯಾಕಂದರೆ ಬೇರೆಯವ್ರು ಬಂದು ದಾಟಬಾರ್ದಂತೆ. ಹಂಗಾಗಿ ನಾವು ನಮ್ಮ ಮನೆ ಬ್ಯಾಕ್ ಸೈಡೇ ಎಸಿತೀವಿ. ಅಲ್ಲಿ ಮತ್ತು ಯಾರು ಹೊರಗಿನವ್ರು ಯಾರು ಬರೋಲ್ಲ, ನಾವೇ ಹೋಗೋದಷ್ಟೇ. ಹಾಗೆ ಅಲ್ಲೊಂದು ಸ್ವಲ್ಪ ಕ್ಲೀನ್ ಮಾಡಿಬಿಡ್ತೀನಿ. ಆಮೇಲೆ ಅರ್ಧಕ್ಕೆ ನಿಲ್ಲಿಸಿದ್ನಲ್ಲ ಅಡುಗೆ ಬ್ರೇಕ್ಫಾಸ್ಟ್ ಎಲ್ಲ. ಅವ್ರು ಬೆಳಗ್ಗೆನೇ ಬಂದರು. ಮತ್ತು ಅದೊಂದು ಕೆಲಸ ಮಾಡಿಬಿಟ್ಟು ಆಮೇಲೆ ಬಾಕಿ ಕೆಲಸ ಮಾಡೋಣ ಅಂಥೇಳಿ ಹಂಗೆ ಅವ್ರಿಗೂ ಕೆಲಸ ಇರುತ್ತಲ್ಲ, ನಾವು ಹಿಂಗೆ ಕಾಯಿಸೋ ಸರಿಯಲ್ಲ ಅಂತೇಳಿ ಅದನ್ನು ಫಸ್ಟು ಮಾಡಿ ಆಮೇಲೆ ಮತ್ತೆ ನಂದು ಹಾಗಲಕಾಯಿ ಪಲ್ಯ ಮಾಡೋಕ್ಕಿತ್ತು. ಸ್ವಲ್ಪ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕಿತ್ತು. ಹಾಗೆ ಮಾಡ್ತಾ ಇದ್ದೀನಿ. ಹಸ್ಬೆಂಡ್ ಬೇರೆ ಇದ್ದಾರೆ, ಅಪ್ಪ ಎಲ್ಲರೂ ಇದ್ದಾರೆ. ಬ್ರೇಕ್ಫಾಸ್ಟ್ ಮಾಡಿ ಅವರಿಗೆ ಡ್ಯೂಟಿಗೆ ಹೋಗಬೇಕು. ಹಾಗಾಗಿ ಬೇಗ ಬೇಗ ರೆಡಿ ಮಾಡ್ತಾಯಿದ್ದೀನಿ. ಆಲ್ರೆಡಿ ಟೈಮ್ ಆಯಿತು. ಹಂಗೆ ಹಿಂಗೆ ಅಂತ ಮಾಡಿ ಟೈಮ್ ಆಗೋದೇ ಗೊತ್ತಾಗಲ್ಲ. ಆ ಥರ ಇಲ್ಲಾಂದರೆ ಮತ್ತೆ ಹಂಗೆ ಹೋಗ್ಬಿಡ್ತಾರಾ, ಮತ್ತು ನನಗೂ ಸರಿಯಾಗಲ್ಲ. ಒಂಥರ ಹೋಟೆಲಲ್ಲಿ ತಿನ್ನಬೇಕಾಗುತ್ತಲ್ಲ ಅಂತಷ್ಟೇ. ಹಾಗೆ ಹಾಗೆ ಸ್ವಲ್ಪ ಕಸ ಗುಡಿಸ್ಬಿಡೋಣ ಅಂತ ಮನೆಯೆಲ್ಲ ಕಸ ಗುಡಿಸ್ಬೇಕು. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿ ಎಲ್ಲ ಅವ್ರವ್ರ ಕೆಲಸಕ್ಕೆ ಹೋದರು. ಇನ್ನು ನಾನು ಪಾಪು ಅಮ್ಮ ಮಾತ್ರ ಇದ್ದೀವಿ. ಇವಾಗ ಫಸ್ಟು ಮನೆಯೆಲ್ಲ ಸ್ವಲ್ಪ ಗಲೀಜಾಗಿದೆ, ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಇವರೆಂತೂ ಕಿರ್ಚಾಡ್ತಿದ್ದಾರೆ ನೋಡಪ್ಪ. ಹಾಗೆ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಬಾಕಿ ಕೆಲಸ ಮಾಡೋಣ ಅಂತ. ನಾನು ಒಂದು ಕೆಲಸಕ್ಕೆ ಹೋದರೆ ಅಲ್ಲಿ 9 ಕೆಲಸ ಮಾಡಬೇಕು. ಹಾಗಾಗಿ ಎಷ್ಟು ಟೈಮ್ ಆಗುತ್ತೆ ಗೊತ್ತಾ. ಅದ್ರ ಮಧ್ಯೆ ಇವನು ಬೇರೆ ಬರ್ತಾನೆ, ಕಾಲಿಗೆ ಸಿಗ್ತಾನೆ ಒಂದು ಕೆಲಸ ಮಾಡೋಕ್ಕೆ ಹೋದಾಗ. ಆ ಥರ ಹಂಗೆ ಹಿಂಗೆ ನಿಲ್ಲಿಸಿ ಇವಾಗ ನಡೀತಾ ಇದ್ದಾನೆ ಅವನು. 1 ಇಯರ್ ಮೇಲೆ 1.5 ತಿಂಗಳು ಆಯಿತು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿ. ಆ ಥರ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಕಾಲಿಗೆ ಸಿಗೋದು, ಆಮೇಲೆ ದುಬಕ್ಕಂತ ಬೀಳ್ತಾನೆ. ಆ ಥರ
ಫೈನಲಿ ಕಸ ಗುಡಿಸೋಣ ಅಂತ ಬಂದೆ. ಒಂದು ಕೆಲಸ ಮಾಡೋಕ್ಕೆ ಬಿಡಲ್ಲ. ಒಂದು ಕೆಲಸ ಮಾಡೋ ಅಷ್ಟರಲ್ಲಿ ಅಲ್ಲಿ ಒಳಗೆ ಕರೀತಾರೆ. ಅಲ್ಲೇನಾದರೂ ತೆಗೆದುಕೊಟ್ಟು ಬರೋ ಅಷ್ಟರಲ್ಲಿ ಮತ್ತೆ ಇವನ್ನ ಇಟ್ಕೋಬೇಕು. ಆ ಥರ ಫೈನಲಿ ಇವಾಗ ಕಸ ಗುಡಿಸಿ ಆಯಿತು. ಕಸ ಗುಡಿಸ್ತಾ ಇದ್ದೀನಿ. ಹಾಗೆ ಇನ್ನೊಂಚೂರು ಒಳಗೆ ಕೆಲಸ ಇತ್ತು. ಪಾಪುನ ಒಂದು ತಾತ ಜೊತೆ ಬಿಟ್ಟು ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತು, ಅದನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಸ್ವಲ್ಪ ಕಿಚನ್ ಕ್ಲೀನ್ ಮಾಡೋಕ್ಕಿತ್ತು. ಸ್ವಲ್ಪ ಪಾತ್ರೆ ತೊಳಿಬೇಕು, ಕಿಚನ್ ಕ್ಲೀನ್ ಮಾಡಬೇಕು. ಹಾಗೆ ಇದೊಂದೆರಡು ಕೆಲಸ ಬಾಕಿ ಆಗಿತ್ತು. ಹಾಗೆ ನೋಡಿ ಕಿಚನ್ ಎಷ್ಟು ಗೊತ್ತಾಗಿದೆ ಅಂದರೆ ಬೆಳಗ್ಗೆ ನೀಟ್ ಮಾಡಿದ್ದೆ, ಮತ್ತು ಮಧ್ಯಾಹ್ನ ಊಟ ಮಾಡಿ ಮತ್ತೆ ಅದು ಗಲೀಜಾಯಿತು. ಹಾಗಾಗಿ ಮತ್ತೆ ಏನೋ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಫುಲ್ ಕ್ಲೀನ್ ಮಾಡಿ ನಾನು ಪಾಪು ಸ್ನಾನ ಮಾಡ್ಕೊಂಡು ಬಂದ್ವಿ. ಸ್ನಾನ ಮಾಡಿ ದೀಪ ಎಲ್ಲ ಇಟ್ಟು ಫ್ರೆಶ್ ಆದ್ವಿ. ಇನ್ನೂ ಊಟ ಮಾಡಿ ಮಲಗೋದು ಅಷ್ಟೇ ಕೆಲಸ. ಊಟಕ್ಕೆ ಏನಾದರೂ ಆಮ್ಲೆಟ್ ಏನಾದರೂ ಮಾಡಬೇಕು. ಹಾಗೆ ಇವಾಗ ಫುಲ್ ಕ್ಲೀನ್ ಆಯಿತು. ಇನ್ನು ರಾತ್ರಿ ಊಟ ಮಾಡಿ ಮಲಗುವಾಗ ಮತ್ತೆ ಒಂದು ಕ್ಲೀನಿಂಗ್ ಇದೆ. ಅಡುಗೆ ರೂಮು ಎಲ್ಲ ಊಟ ಎಲ್ಲರಿಗೂ ಬಡಿಸ್ಕೊಟ್ಟು ಅವ್ರ ಪಾತ್ರೆ ಎಲ್ಲ ಊಟ ಎಲ್ಲ ಆದಮೇಲೆ ತಟ್ಟೆ ಪ್ಲೇಟೆಲ್ಲ ತೊಳೆಯೋಕ್ಕಿರುತ್ತಲ್ಲ, ಅದೆಲ್ಲ ಒಂದೊಂದು ಸಲ ನೈಟೇ ತೊಳೆದಿರ್ತೀನಿ, ಒಂದೊಂದು ಸಲ ಮತ್ತು ಬೆಳಗ್ಗೆಗೆ ಇಡ್ತೀನಿ. ಸುಸ್ತಾಗಿದ್ದರೆ ತೊಳೆಯಲ್ಲ. ಹಾಗೆ ಇನ್ನೊಂದು ಕ್ಲೀನಿಂಗ್ ಮತ್ತೆ ಇರುತ್ತೆ. ಇದೇ ಆಯಿತು, ಕ್ಲೀನ್ ಮಾಡು, ತಿನ್ನು, ಮತ್ತು ಕ್ಲೀನ್ ಮಾಡು, ಆ ಥರ. ಇವಾಗ ನೈಟ್ ಊಟಕ್ಕೆ ಹಾಗಲಕಾಯಿ ಪಲ್ಯ ಇದೆ. ಆದ್ರೂ ನನಗಿಷ್ಟ ಇಲ್ಲ ಹಾಗಲಕಾಯಿ ಪಲ್ಯ, ಕಹಿ ಇರುತ್ತಲ್ಲ, ಹಾಗಾಗಿ ತುಂಬ ಒಳ್ಳೆಯದು ಹೆಲ್ತಿಗೆ. ಅದ್ರ ಜೊತೆಗೇ ಒಂದು ಸ್ವಲ್ಪ ಆಮ್ಲೆಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅಷ್ಟೇ ಇವತ್ತಿನ ವೀಡಿಯೋ. ನಿಮಗೆಲ್ಲರಿಗೂ ಇಷ್ಟ ಆದರೆ ಎಲ್ಲರೂ ಲೈಕು, ಶೇರು, ಕಮೆಂಟ್ ಮಾಡಿ. ಹಾಗೆಯೇ ನನಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.